ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್. ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ಹೊಸದಾಗಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ ಏನೂ ಇಲ್ವಾ? ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸರ್ ಇಲ್ಲಿ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ ಏನೂ ಇಲ್ವಾ, ಒಂದು ತಿಳಿಸ್ಕೊಡಿ ನಮಗೆ. ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಇಲ್ಲಿ ನಮಗೆ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಕಮ್ಮಿಯಾಗಿ ಹೋಗಿದೆ, ಮಾಹಿತಿ ಬರ್ತಾ ಇಲ್ಲ. ಇಲ್ಲಿ ತುಂಬ ಜನರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಸರ್ ನಮಗೆ ತಿಳಿಸ್ಕೊಡಿ ಸರ್, ನಮಗೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಏನಾಗ್ತಾಯಿದೆ ಅಂತ ಇಲ್ಲಿ ಕೆಲವರು ಕೇಳ್ತಾ ಇದ್ದಾರೆ. ಡೆಫಿನೆಟಾಗಿ ಎಲ್ರಿಗೂ ತಿಳಿಸ್ಕೊಡ್ತೀನಿ ಏನಾಗಿದೆ, ಯಾರಿಗೆ ಹಣ ಬರಲ್ಲ, ಯಾರಿಗೆ ಹಣ ಬರುತ್ತೆ, ಏನು ಕತೆ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ. ಅಂತಂದರೆ ಇಲ್ಲಿ ಹಣ ಬರಲಿ ಅಂತಂದರೆ ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು, ಸರ್ ಹಣ ಬರಲಿ ಇರಲಿ, ನಮಗೆ ₹1 ಹಣ ಇಲ್ವಲ್ಲ ಸರ್, ಇಲ್ಲಿ ಏನು ಕತೆ ಇದು, ಇಲ್ಲಿ ನಯ ಪೈಸೆ ಹೇಳಬೇಕಂತಂದರೆ ಇಲ್ಲಿ ನಮ್ಗೆ ಹಣನೇ ಬರ್ತಾ ಇಲ್ವಲ್ಲ ಸರ್ ಇಲ್ಲಿ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಅಂದರೆ ಅವರ ಅಭಿಪ್ರಾಯವನ್ನು ಅವ್ರು ಹೇಳ್ತಾ ಇದ್ದಾರೆ. ಅಂತಂದರೆ ಅದರಲ್ಲಿ ತಪ್ಪಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂತಂದರೆ ಕೆಲವರು ಇಲ್ಲಿ ಆಲ್ಮೋಸ್ಟ್ ನನ್ನ ಹತ್ರ ಹೇಳ್ತಾರೆ, ಇಲ್ಲಿ ತಪ್ಪಂತ ಹೇಳಲಿಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಕೆಲವರು ಇಲ್ಲಿ ಆಲ್ಮೋಸ್ಟ್ 90% ಜನ ಹೇಳ್ತಾರೆ, ಇಲ್ಲಿ ಏನು ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಹಣ ಬರುತ್ತೆ, ಎಲ್ರಿಗೂ ಹಣ ಬರಲಿ. ಆದರೆ ಇಲ್ಲಿ ಕೆಲವರು ಹೇಳ್ತಾರೆ, ತುಂಬ ಜನ ಹಣ ಬರ್ತಾ ಇಲ್ಲ, ನಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರುವಂಥದ್ದಿದೆ, ಹಣ ಬರ್ತಾ ಇಲ್ಲ. ನೀವು ಟೆನ್ಷನ್ ಆಗ್ಲಿಕ್ಕೆ ಹೋಗ್ಬೇಡಿ, ಎಲ್ಲರಿಗೂ ಹಣ ಬರುತ್ತೆ, ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ, ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಆದರೆ ಇಲ್ಲಿ ತುಂಬ ಜನ ಕೇಳ್ತಾರೆ, ಇಲ್ಲಿ ಹಣ ಬರದೇ ಇರೋದಕ್ಕೆ ಪ್ರಾಬ್ಲಮ್ ಆದರೂ ಏನು ಸರ್, ಇಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಅಂತ ಏನಾದರೂ ಬೇಕಲ್ಲ ಸರ್, ಏನಿದೆ, ನಾವು ಏನೂ ಪ್ರಾಬ್ಲಮ್ ಮಾಡಿಲ್ಲ, ಹಾಗಾದರೆ ಪ್ರಾಬ್ಲಮ್ ಆದರೂ ಏನು? ಇಲ್ಲಿ ಪ್ರಾಬ್ಲಮ್ ಏನು ಇಲ್ಲ ಅಂತಂದರೆ ಮತ್ತೇನು ಪ್ರಾಬ್ಲಮ್ ಆದರೂ ಬೇಕಲ್ವ, ಒಂದು ಪ್ರಾಬ್ಲಮ್ ಅಂತ ಬೇಕಲ್ವ, ಸುಮ್ಮನೆ ಹೇಗೆ ಹಣ ಬರದೇ ಇರುತ್ತೆ ಅಂತ ಇಲ್ಲಿ ಕೇಳ್ತಾರೆ. ಎಸ್, ಡೆಫಿನೆಟಾಗಿ ಅದಕ್ಕೂ ಒಂದು ಉತ್ತರ ಇದೆ ನನ್ನ ಹತ್ರ. ಏನಪ್ಪ ಅಂತಂದರೆ ಕೆಲವರು KYC ಮಾಡಿಲ್ಲ, NCPI ಮ್ಯಾಪಿಂಗ್ ಮಾಡಿಲ್ಲ, ಅವರ ಒಂದು ಫೋನ್ ನಂಬರ್ ಕೆಲವರದ್ದು ಸರಿ ಇಲ್ಲ, ಅವರ ಒಂದು ಫೋನ್ ನಂಬರ್ ಡೆಫಿನೆಟಾಗಿ ಕೆಲವರದ್ದು ಸರಿ ಇಲ್ಲ. ಯಾಕಪ್ಪ ಅಂತಂದರೆ 90% ಜನ ಹೇಳ್ತಾರೆ ಇಲ್ಲಿ ನನ್ನ ಹತ್ರ, ಸರ್ ಫೋನ್ ನಂಬರ್ ಸರಿ ಇರಬೇಕಾ, ಅಂದರೆ ಈ ಒಂದು ಏನು ಯೋಜನೆ ಇದೆಯಲ್ಲ ಇದರಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಫೋನ್ ನಂಬರ್ ಸರಿ ಇರಲೇಬೇಕು ಅಂತ ಕೇಳ್ತಾರೆ. ಡೆಫಿನೆಟಾಗಿ ನೀವು ಫೋನ್ ನಂಬರನ್ನು ಸರಿ ಇಟ್ಕೊಳ್ಳೇಬೇಕಾಗ್ತದೆ. ಮತ್ತು ಕೆಲವರು ಹೇಳ್ತಾರೆ, ಇಲ್ಲಿ ನನ್ನ ಹತ್ರ ಕೇಳ್ತಾರೆ ಕೆಲವರು, ಸರ್ ಫೋನ್ ನಂಬರ್ ಯಾಕೆ ಸರಿ ಮಾಡಿ ಇಟ್ಕೊಳ್ಬೇಕು, ಫೋನ್ ನಂಬರ್ ಸರಿ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ಆಗೋದಿಲ್ವ ಅಂತ. ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ, ಫೋನ್ ನಂಬರ್ ಸರಿ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ಆಗಲ್ಲ. ಇಲ್ಲಿ ಎಲ್ರಿಗೂ ನಾನು ಹೇಳುವಂಥದ್ದು, ನಿಮ್ಮೊಂದು ಫೋನ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಏನೇ ಬೇಕಾದರೂ ನೋಡಿ, ಒಂದು ಗೂಗಲ್ ಪೇ ಮಾಡೋದಾದರೂ ನೋಡಿ, ನಿಮ್ಮ ಒಂದು ಫೋನ್ ನಂಬರ್ ಕೇಳುತ್ತೆ, ನಿಮ್ಮ ಒಂದು ಅಡ್ರೆಸ್ ಕೇಳುತ್ತೆ. ಅಂತಂದರೆ ಈಗ ನೀವು ಅಲ್ಲಿ ಏನು ಆಲ್ಮೋಸ್ಟ್ ಕೆಲವರು ಹೇಳ್ಬೋದು, ಇವಾಗ ನಿಮ್ಮ ಒಂದು ಫೋನ್ ನಂಬರನ್ನ ಸರಿ ಮಾಡಿಕೊಂಡೆ ಅಂದರೆ ಇಟ್ಕೊಂಡಿಲ್ಲ ಅಂತಂದರೆ ಏನಾಗಲ್ಲ, ನೀವು ಸುಮ್ಮನಿರಿ, ನಿಮ್ಗೆ ಬೇರೆ ಕೆಲಸ ಇಲ್ವಾ, ಖಂಡಿತವಾಗ್ಲೂ ಆ ರೀತಿ ಏನಾಗಲ್ಲ ಅಂತ. ಇಲ್ಲ ಸ್ನೇಹಿತರೆ, ಡೆಫಿನೆಟಾಗಿ ಹೇಳ್ತೀನಿ, ನೀವು ನಿಮ್ಮ ಫೋನ್ ನಂಬರ್ನ ಫಸ್ಟ್ ಆಫ್ ಆಲ್ ಸರಿ ಮಾಡಿ ಇಟ್ಕೊಳ್ಳೇಬೇಕು. ನೀವು ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಕ್ಕೆ ಹೋಗ್ತೀನಿ. ಇವಾಗ ಯಾವ ಒಂದು ಫೋನ್ ನಂಬರಿಗೆ ಫೋನ್ಪೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಫೋನ್ಪೇ ಮಾಡುವಾಗ ಕೇಳುತ್ತಲ್ಲ, ನಿಮಗೆ ಒಂದು ಫೋನ್ ನಂಬರ್ ಬೇಕು, ನಿಮ್ಮದೊಂದು ಆಲ್ಮೋಸ್ಟ್ ಎಲ್ಲ ಡೆಫಿನೆಟಾಗಿ ಹೇಳಬೇಕಂತಂದರೆ ನಿಮ್ದು ಆಲ್ಮೋಸ್ಟ್ ಏನೇನಿದೆ ಅದೆಲ್ಲ ಕೂಡ ಬೇಕಾಗುತ್ತೆ. ಹಾಗಾಗಿ ನೀವು ಅದನ್ನು ನಾನು ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ, ನಿಮ್ಮ ಒಂದು ಫೋನ್ ನಂಬರ್ನ ನೀವು ಸರಿ ಮಾಡಿಟ್ಕೊಳ್ಬೇಕು. ನಿಮ್ಮದು ಫೋನ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಫೋನ್ ನಂಬರ್ನ ಸರಿ ಮಾಡಿಟ್ಕೊಂಡಿಲ್ಲ ಅಂತಂದರೆ ಆಗಲ್ಲ. ಹಾಗಾಗಿ ನಾನು ಹೇಳ್ತಿರುವಂಥದ್ದು, ನಿಮ್ಮದು ಫೋನ್ ನಂಬರ್ನ ಸರಿ ಮಾಡಿಟ್ಕೊಳ್ಳಿ, ಎಲ್ರಿಗೂ ಹಣ ಬರಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಕೇಳ್ಬೋದು, ಕೆಲವರಿಗೆ ಹಣ ಬರ್ತಾ ಇಲ್ಲ, ಮೇಯ್ನ್ ಪ್ರಾಬ್ಲಮ್ ಅದೇ. ಕೆಲವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಮೇಯ್ನ್ ಪ್ರಾಬ್ಲಮ್. ಯಾಕಪ್ಪ ಅಂತಂದರೆ ನಿಮ್ಮೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ ಇದೆಯಪ್ಪ ಅಂತಂದರೆ, ನಾವು ಯಾವುದೇ ವಿಡಿಯೋ ಹಾಕ್ತಾ ಇದ್ದೀವಿ ಅಂತಂದರೆ ಹಾಕಿ ಆಯಿತು ಅಂತಂದರೆ ಡೆಫಿನೆಟಾಗಿ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಅಲ್ಲಿ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸಿಗುತ್ತೆ. ನಾವು ಯಾವುದೇ ವಿಡಿಯೋ ಹಾಕಿದ್ರು, ಪ್ರತಿಯೊಬ್ಬರಿಗೂ ಹೇಳ್ತಾ ಇರುವಂಥದ್ದು, ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ಆಫ್ ಆಲ್ ನಿಮಗೆ ಆ ಒಂದು ವಿಡಿಯೋ ನಿಮ್ಮ ಒಂದು ಮೊಬೈಲ್ಗೆ ಬರುತ್ತೆ, ನೀವು ಅದನ್ನು ನೋಡ್ಬೋದು. ಆ ಒಂದು ನೋಡಿ ತಿಳ್ಕೊಂಡಂಥ ಒಂದು ಇನ್ಫಾರ್ಮೇಷನಿಂದ ಡೆಫಿನೆಟಾಗಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನಿಮಗೆ ನಿಮ್ಮ ಒಂದು ತುಂಬ ಆಲ್ಮೋಸ್ಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್. ಮತ್ತು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಒಂದು ಪಡ್ಕೊಳ್ಳುವಾಗ ಒಂದು ವಿಚಾರ,
ನಿಮಗೆ ಹಣ ಬಂದಿಲ್ಲ ಅಂತಂದರೆ ನೀವು ಫುಲ್ ಆಲ್ಮೋಸ್ಟ್ ನಮ್ಗೆ ಹಣ ಬಂದಿಲ್ಲ ಅಂತ ನರ್ವಸ್ ಆಗುವಂಥದ್ದು ಏನಿಲ್ಲ. ಇಲ್ಲಿ ನಮ್ಗೆ ಹಣನೇ ಬಂದಿಲ್ಲ ಸರ್, ಅಯ್ಯೋ ಸರ್ ಹೀಗಾದರೆ ಹೇಗೆ ಸರ್, ಆ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಬೇಡಿ. ನೀವು ನಾನು ಹೇಳುವಂಥದ್ದು ಇಷ್ಟೇ, ನೀವು ನಿಮ್ಮ ಒಂದು ಪ್ರಾಬ್ಲಮ್ ಅಂದರೆ ಆಲ್ಮೋಸ್ಟ್ ಇಲ್ಲಿ ಹೇಳಬೇಕಂತಂದರೆ ನೀವು ಆಲ್ಮೋಸ್ಟ್ ಪ್ರಾಬ್ಲಮನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ಎಲ್ರಿಗೂ ಹಣ ಬರುತ್ತೆ, ಕೆಲವ್ರಿಗೆ ಹಣ ಬರಲ್ಲ, ಕೆಲವ್ರಿಗೆ ಹಣ ಬರುತ್ತೆ, ಅದೇನು ಮಾಡಲಿಕ್ಕಾಗಲ್ಲ, ಕೆಲವ್ರಿಗೆ ಹಣ ಬರಲ್ಲ. ಆದರೆ ನೀವು ಹಣ ಬರಲ್ಲ ಅಂದ್ಬಿಟ್ಟು ಟೆನ್ಷನ್ ಆಗುವಂಥದ್ದು, ವರಿ ಮಾಡ್ಕೊಳ್ಳುವಂಥದ್ದು ಬೇಡ ಫಸ್ಟ್ ಆಫ್ ಆಲ್. ಎರಡನೇದು, ನಿಮಗೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ. ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು. ಎಲ್ರಿಗೂ ಹಣ ಬರಲಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಈ ಕಮೆಂಟ್ ಅನ್ನುವಂಥದ್ದು ನೀವು ಏನು ನಿಮಗೆ ಈ ವಿಡಿಯೋದಿಂದ ಅರ್ಥ ಆಯಿತು ಅದನ್ನು ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಏನು ಅನಿಸ್ತು, ನಿಮ್ಮ ಒಂದು ಅನಿಸಿಕೆ ನೀವು ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ಎಲ್ರಿಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.